ಹುಷಾರಾಗಿಡು. ಇವತ್ತೊಂದಿನ ಇದ್ದು ಹೋಗ್ಬೋದಾಗಿತ್ತು. ಇಲ್ಲ, ಕೆಲಸ ಇದೆ, ಹೊರಡಬೇಕು. ಮಗಳೇ, ನೀನಾದರೂ ಒಂದೆರಡು ದಿನ ಇದ್ದು ಹೋಗೋದಲ್ಲೇನಮ್ಮ. ನಿನ್ನನ್ನು ಕಳಿಸ್ಕೊಡೋದು ಅಂದರೆ ಎದೆ ತುಂಬ ಭಾರ ಆಗುತ್ತಮ್ಮ. ನನ್ನ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಸೈನ್ ಹಾಕೋದು. ಪ್ರೇಮ್ ಪ್ರಮೋದ್ ಅಡ್ವೊಕೇಟ್ ನಾನು ನಾಳೆ ಬರಬೇಕು. ನಾನು ನಿಮ್ಮ ಮನೆಗೆ ಬರ್ತೀನಿ. ಇಲ್ಲಪ್ಪ, ಇನ್ನೊಂದ್ಸಲಿ ಬರ್ತೀನಿ. ಲೀಲಾ, ಉಪ್ಪಿನಕಾಯಿ ಹಾಕಿದ್ದೀನಿ, ಸಾಕ ನೋಡು. ಹಾಗೆ ಪಕ್ಕದ ಮನೆ ಪದ್ಮವರು ಹುರುಳಿ ಹಪ್ಪಳ ಕೊಟ್ಟಿದ್ದಾರೆ. ಅದನ್ನು ನೀನು ಫ್ರೀ ಇದ್ದಾಗ ಎಣ್ಣೆನಲ್ಲಿ ಕರ್ಕೊಂಡು ತಿನ್ನು. ಇಲ್ಲ ಅಂದರೆ ಸ್ಟವ್ ಅಂಟಿಸಿ ಬೆಂಕಿನಲ್ಲಿ ಸುಟ್ಕೊಂಡು ತಿನ್ನು, ತುಂಬ ರುಚಿಯಾಗಿರುತ್ತೆ. ಅಳಿಯಂದ್ರು ಕೊಡೋದು ಮರಿಬೇಡ ನೀನು. ಸರಿ ಅಮ್ಮ. ಮಗಳೇ, ನಾಟಿ ಹಸುವಿನ ಬೆಣ್ಣೆ ಸಿಕ್ಕಿತ್ತು, ಬ್ಯಾಗಲ್ಲಿ ಇಟ್ಟಿದ್ದೀನಿ, ತುಪ್ಪ ಮಾಡ್ಕೊಳ್ಳಮ್ಮ. ಹಾಂ, ಬೆಣ್ಣೆ ಕಾಯಿಸುವಾಗ ಅದಕ್ಕೊಂದು ವಿಳೆದೆಲೆ, ಕರಿಬೇವಿನ ಸೊಪ್ಪು ಹಾಕಿದ್ರೆ ಘಮ 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 ಅಂತ ಇರುತ್ತೆ. ಅದೆಲ್ಲ ಮನೇಲೇ ಇದೆ, ಯಾಕೆ ಕೊಡೋಕೆ ಹೋಗ್ತಾ ಇದ್ದೀರಾ? ಗಂಡನ ಮನೇಲಿ ಕೋಟಿ ಬೇಕಾದರೂ ಇರಲಿ, ಮನೆಗೆ ಬಂದು ಮಗಳನ್ನು ಖಾಲಿ ಕೈಯಲ್ಲಿ ಕಳಿಸಲ್ಲ. ಇನ್ನೇನು ಮರ್ತೆ? ಹುಣಸೆ ಹಣ್ಣು ತರ್ತೀನಿ ರೀ. ಕೌಸಲ್ಯ, ಏನ್ರಿ? ತವ್ರ ಮನೆಯಿಂದ ಹುಣಸೆ ಹಣ್ಣು ತೊಗೊಂಡು ಹೋಗ್ಬಾರ್ದು ಕಣೆ. ಯಾಕೋ? ಹುಣಸೆ ಹಣ್ಣು ಹುಳಿ ಅಲ್ಲೇನೆ, ಸಂಬಂಧಕ್ಕೆ ಹುಳಿ ಹಿಂಡಿದಾಗುತ್ತೆ, ಅದಕ್ಕೆ ಬೇಡ ಅಂತ. ಹೌದಾ? ಹಾಗಾದ್ರೆ ಬೇಡ 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 ಬೇಡ. ಈಗಲೂ ಇದನ್ನೆಲ್ಲ ನಂಬ್ತೀರಾ ನೀವು? ಇಲ್ಲ ಸರ್, ನಮ್ಮ ಹಿರಿಯರು ಯಾವುದೇ ಸಂಪ್ರದಾಯನೂ ಸುಮ್ಮನೆ ಮಾಡಿಲ್ಲ. ಯಾವುದೇ ತಂದೆ ತಾಯಿ ಆದರೂ ತಮ್ಮ ಮಗಳ ಮನೆ ಜೊತೆ ಸಂಬಂಧ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಯಾಕಂದರೆ 21 ವರ್ಷ ಸಾಕಿದ ಜೀವ ಆ ಮನೆಯಲ್ಲಿರುತ್ತಲ್ಲ ಸರ್. ಅಪ್ಪ, ನಾವೇನು ಬರ್ತೀವಿ. ಸರಿ ಕಣ್ಣ. ಅಮ್ಮ, ಹೋಗ್ಬೇಕು. ಒಂದು ನಿಮಿಷಮ್ಮ, ಅರಿಶಿನ ಕುಂಕುಮ ಕೊಡ್ತೀನಿ, ತಗೊಂಡು ಹೋಗಿ ಬಾ. ಅಳಿಯಂದ್ರೆ, ನನ್ನ ಮಗಳು ಜೋಪಾನ. ಅವಳೇನಾದರೂ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇನ್ಮೇಲೆ ಇದು ನಿಮ್ಮ ಒಡವೆ, ನೀವೇ ಜೋಪಾನ ಮಾಡಬೇಕು. ನಾವಿನ್ನು ಹೊರಡ್ತೀವಿ. ಹಾಂ, ಒಂದು ನಿಮಿಷ.
ನಿಜವಾದ ಆರ್ಟಿಸ್ಟು ನೀವಲ್ಲ, ಆ ಏಜೆ. ತಾನೆಷ್ಟೇ ಕೆಟ್ಟವನಾಗಿದ್ರು ಒಳ್ಳೆ ಥರ ಆಕ್ಟಿಂಗ್ ಮಾಡ್ತಾನೆ. ಜೋಡಿ ಚೆನ್ನಾಗಿದೆ. ಏಜೆ ತುಂಬಾ ಒಳ್ಳೆ. ನೀವ್ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ನಮ್ಮ ಅಪ್ಪ ಅಮ್ಮನ್ನ ಅತ್ತೆ ಮಾವ ಅಂತ ಒಪ್ಕೊಂಡಿಲ್ಲ. ಹಾಗಿರುವಾಗ ನಾನ್ಯಾಕೆ ಸೈನ್ ಮಾಡ್ಲಿ? ವಾಪಸ್ ಬಂದ್ಮೇಲೆ ಸೈನ್ ಮಾಡ್ತೀಯಾ? ಒಂದ್ ಸಿಗ್ನೇಚರ್ಗೋಸ್ಕರ ಏಜೆ ಇಷ್ಟೆಲ್ಲ ನಾಟಕ ಆಡಿದ್ರ? ಆ ದೇವ್ ನಿಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿದ್ ನೋಡಿ ಅರ್ಥ ಆಯ್ತು ನೀವೆಂತ ವಿಲನ್ ಅಂತ. ದುಷ್ಟ ಸವಾಸ ಮಾಡೋರು ದುಷ್ಟರಾಗಿರ್ತಾರೆ ಹೊರತು ಒಳ್ಳೆಯವರಾಗಕ್ಕೆ ಸಾಧ್ಯನೇ ಇಲ್ಲ. ಪಾಪ ನಮ್ಮಪ್ಪ ನಿಮ್ಮನ್ನ ನಂಬಿಟ್ರು. ಅಪ್ಪ ನೀವೆಷ್ಟು ಇನ್ನೋಸೆಂಟು. ಒಬ್ಬ ಮನುಷ್ಯ ಲೈಫ್ ಲಾಂಗ್ ನಾಟಕ ಆಡೋಕ್ಕಾಗಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ. ಆದ್ರೆ ಏಜೆಗೆ ನಾಟಕ ಆಡೋ ಶಕ್ತಿ ಇದೆ. ನೀವೆಲ್ಲ ಅವ್ರನ್ನ ನಂಬಿ ಮೋಸ ಹೋಗ್ಬೋದು, ಆದ್ರೆ ನಾನ್ ನಂಬಲ್ಲ. 10 ನಿಮಿಷ ಅಂತ ಬೇರೆ ಕಂಡೀಷನ್ ಹಾಕಿದ್ರಲ್ಲ, ನೀವು ಇಷ್ಟೋ ತನಕ ಇರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಅಪ್ಪ ಅಮ್ಮನ ಮುಂದೆ ಏನೂ ಅನುಮಾನ ಬರದೇ ಇರೋ ಥರ ನಾಟಕ ಆಡಿದ್ದಕ್ಕೂ ಥ್ಯಾಂಕ್ ಯು. ಆ್ಯಕ್ಟಿಂಗ್ ಮಾಡೋದು ನಿನ್ನ ಕನಸು, ಅದರ ಅಭ್ಯಾಸ ನಿನಗಿರುತ್ತೆ. ನನಗೆ ನಾಟಕ ಎಲ್ಲ ಆಡಕ್ಕೆ ಬರಲ್ಲ. ಆ್ಯಕ್ಟಿಂಗ್ ಬರಲ್ಲ ಅಂತಾನೆ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನೀವು ಸೀರಿಯಲ್ ವಿಲನ್ ಅಲ್ಲ, ರಿಯಲ್ ವಿಲನ್ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವು ವಿಲನ್ ಆದರೆ ನಾನು ಹೀರೋಯಿನ್ನು. ಯಾವತ್ತಿದ್ರೂ ನಮ್ದು ಆಪೋಸಿಟ್ ಡೈರೆಕ್ಷನ್ನು. ಅದೆಷ್ಟು ಟೈಮ್ ವೇಸ್ಟ್ ಆಯಿತು ನಿಮಗೆ. ಮೊದಲೇ ನೀವು ಬ್ಯುಸಿ ಪರ್ಸನ್ ಅಲ್ವಾ? ನಾನು ಟೈಮ್ಗೆ ತುಂಬ ಬೆಲೆ ಕೊಡ್ತೀನಿ, ಆದರೆ ಸಂಬಂಧಗಳಿಗೆ ಅದಕ್ಕಿಂತ ಜಾಸ್ತಿ ಬೆಲೆ ಕೊಡ್ತೀನಿ. ಹೊಸ ನಾಟಕ. ಸಂಬಂಧಕ್ಕೆ ಬೆಲೆ ಕೊಡೋರಾಗಿದ್ರೆ ನಿಮ್ಮ ಹೆಂಡ್ತಿನ ನೀವು ಸಾಯಿಸ್ತಾ ಇರಲಿಲ್ಲ. ಅಷ್ಟು ಸುಲಭಕ್ಕೆ ನಿಮ್ಮನ್ನು ಬಿಡಲ್ಲ. ಆದಷ್ಟು ಬೇಗ ನಿಮ್ಮ ಮುಖವಾಡನ ಕಳ್ಸ್ತೀನಿ. ಅಕ್ಕ, ಈ ಕೌಸಲ್ಯ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಲಕ್ಕ. ಇವತ್ತು ಏಜೆಯವರು ನಮ್ಮ ಮನೆಗೆ ಬಂದು ಹೋಗಿದ್ದು ನೋಡಿ ಅಕ್ಕಪಕ್ಕದ ಮನೆಯವ್ರಿಗೆ ಮುಖದ ಮೇಲೆ ಹೊಡೆದಾಗಿರುತ್ತೆ. ನನ್ನ ಮನಸ್ಸಿಗೂ ಸಮಾಧಾನ ಆಯಿತು. ಈಗ ಲೀಲಾ ಅವ್ರ ಮನೆಯಲ್ಲಿ ಸೆಟ್ಲ್ ಆಗಿದ್ದಾಳೆ ಅಂದರೆ ನಾನು ಕಂಡಿರೋ ಕನಸೆಲ್ಲ ಈಗ ನನಸಾಗೋ ಟೈಮ್ ಹತ್ರ ಬಂತು. ನಿನ್ನ ಮಗಳು ಎಡವಟ್ ರಾಣಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ಹೋಗಿ ಅವಳು ನನ್ನ ತಲೆ ಕಟ್ಬಿಡ್ಲಲ್ಲ ಅಂತ ನೀನನ್ನು ಬೈಕೊಳ್ತಿದ್ದೆ. ಆದರೆ ಅವಳೇ ನನ್ನ ಪಾಲಿನ ದೇವತೆ ಆಗ್ತಾಳೆ ಅಂತ ನನಗೆ ಈಗ ಗೊತ್ತಾಯ್ತಕ್ಕ. ಏಜೆ ಮನೆ ತಿಚೋರಿ ಬೀಗದ ಕೈ ಇವಳೆ ಕಣಕ್ಕ, ಅಂದರೆ ನಿನ್ನ ಮಗಳು. ಇದೇ ಥರ ಏಜೆ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಿದ್ರೆ ಏಜೆ ಅವ್ರಿಗೆ ನಮ್ಮೇಲೆ ಪ್ರೀತಿ ಬರುತ್ತೆ. ಆಗ ನನ್ನ ಮಗಳು ರೇವತಿಗೆ ಅವರೇ ಗಂಡು ಹುಡುಕಿ ಮದುವೆನೂ ಮಾಡಿಬಿಡ್ತಾರೆ. ಇದಲ್ವಾ ಅದೃಷ್ಟ ಅಂದರೆ ಯಾರಿಗುಂಟು ಯಾರಿಗಿಲ್ಲ. ಯಾವ ಅದೃಷ್ಟನೇ? ಹಾಂ, ಅದೇ ರೀ, ನಮ್ಮ ಅಳಿಯಂದ್ರು ಮನೆಗೆ ಬಂದಿದ್ರಲ್ಲ ಆ ಅದೃಷ್ಟದ ಬಗ್ಗೆ. ಅದು ಮಾತ್ರ ನಮ್ಮ ಅದೃಷ್ಟನೇ. ಅಳಿಯಂದ್ರು ನಮ್ಮ ಮಗಳನ್ನ ಕರ್ಕೊಂಡ್ಬಂದಿದ್ದು, ಅವಳ ಜೊತೆ ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ನಮ್ಮ ಮಗಳು ದೊಡ್ಡ ಮನೆಯಲ್ಲಿ ಸಂತೋಷವಾಗಿದ್ದಾಳೆ ಅನ್ನೋ ಭಾವನೆ ಬಂತು. ನನಗೂ ಅಷ್ಟೇ. ನಾನು ಅಂದ್ಕೊಂಡಿದ್ದು ನಡೆಯುತ್ತೆ ಅಂತ ಧೈರ್ಯ ಬಂತು. ಅಂದ್ಕೊಂಡಿದ್ದ? ಏನು ಅಂದ್ಕೊಂಡಿದ್ದೆ? ಅದು ನನ್ನ ಮಗಳಲ್ಲಿ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡೆ. ಅವಳಲ್ಲಿ ಚೆನ್ನಾಗಿದ್ರೆ ತಾನೇ ಇಲ್ಲಿ ನಾವು ಚೆನ್ನಾಗಿರಕ್ಕೆ ಸಾಧ್ಯ. ಹೌದು, ಅವಳ ಸಂತೋಷನೇ ನಮ್ಮ ಸಂತೋಷ. ನಂಗೂ ಭಾವ ಸೂಪರ್ ಆಗಿ ಇಂಪ್ರೆಸ್ ಆದ್ರು. ಗೋಲ್ಡನ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಬೆಳೆದಿರೋ ಪ್ರಿನ್ಸ್ ಅವರು. ಆದ್ರೂ ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆದ್ರು ಅಲ್ವಾ? ಹೌದು, ಎಂಥ ಪರಿಸ್ಥಿತಿ ಬಂದರೂ ಈ ಪ್ರೀತಿ ವಿಶ್ವಾಸನ ನಾವು ಕಳ್ಕೋಬಾರ್ದು. ಹೌದು ಹೌದು ಹೌದು, ಈ ಏಜೆ ಅನ್ನೋ ಖಜಾನೆನ ಕಳ್ಕೊಳ್ಳೇಬಾರ್ದು. ದುರ್ಗಾ, ಯಾಕೆ ಹೀಗೆ ಟೆನ್ಷನಲ್ಲಿ ಓಡಾಡ್ತಾ ಇದೀಯಾ? ಏಜೆ ಬೆಳಗ್ಗೆ ಹೋದವರು ಇನ್ನೂ ಬಂದಿಲ್ಲ ಅಜ್ಜಿ. ಅದರೊಳಗೆ ಟೆನ್ಷನ್ ಮಾಡ್ಕೊಳಕ್ಕೆ ಏನಿದೆ? ಖುಷಿ ಪಡಬೇಕು. ಅಳಿಯ ಮಾವನ ಮನೇಲಿ ಆರಾಮಾಗಿದ್ದಾನೆ ಅಂತ. ನನಗದೇ ಟೆನ್ಷನ್ ಆಗ್ತಾ ಇರೋದು. ಲೀಲಾ ಕುಟುಂಬದವರು ನಮ್ಮ ಫ್ಯಾಮಿಲಿಗೆ ಹತ್ರ ಆಗಬಾರ್ದು. ಸದ್ಯ ಅವನು ಅಲ್ಲಿಗೆ ಹೋಗಿ ಬೇಜಾರು ಮಾಡ್ಕೊಳ್ದೆ ಖುಷಿಯಾಗಿ ವಾಪಸ್ ಮನೆಗೆ ಬಂದರೆ ಸಾಕು. ಬಂದೇ ಬಿಟ್ರಲ್ಲ.
ಹೇಗಾಯ್ತು? ಖುಷಿ ಆಯ್ತಾ? ಅಪ್ಪ ಅಮ್ಮ ತುಂಬ ಖುಷಿ ಪಟ್ರು ಅಜ್ಜಿ. ಮನ್ಸಿಗೆ ತುಂಬ ಸಮಾಧಾನ ಆಯಿತು. ಈಗಲಾದರೂ ಸೈನ್ ಮಾಡ್ಬೋದಾ ಅಥವಾ ಇನ್ನೇನಾದ್ರು ಕಂಡೀಷನ್ಸ್ ಇದೆಯಾ? ಇಲ್ಲ, ಬರೋದಕ್ಕೆ ಹೇಳಿ, ನಾನು ಸೈನ್ ಮಾಡ್ತೀನಿ. ರಾಮ್, ನೀನು ಇಲ್ಲಿಂದ ಹೋಗೋವಾಗ ಯಾಕಾದರೂ ಹೋಗಬೇಕು ಅನ್ನೋ ಬೇಜಾರು ಕಾಣ್ತಿತ್ತು ನಿನ್ನ ಮುಖದಲ್ಲಿ. ಈಗ ಒಂಥರ ನೆಮ್ಮದಿ ಕಾಣ್ತಾ ಇದೆ. ಹೇಗಿತ್ತು ಮಾವನ ಮನೆ ಅನುಭವ? ಚೆನ್ನಾಗಿ ನೋಡ್ಕೊಂಡ್ರಾ? ಅವ್ರ ಅಮ್ಮ ಸ್ವಲ್ಪ ಓವರ್ ಆ್ಯಕ್ಟ್ ಮಾಡ್ತಾಯಿದ್ರು, ಬಟ್ ಅವ್ರ ತಂದೆ ತುಂಬ ತೂಕವಾದ ವ್ಯಕ್ತಿ ಅಮ್ಮ. ಅವ್ರ ಮಾತು, ನಡೆ, ನುಡಿ ಎಲ್ಲ ನೋಡಿದ್ರೆ ಗೌರವಿಸ್ಬೇಕು ಅನ್ನಿಸ್ತಾ ಇತ್ತು. ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇನ್ಫ್ಯಾಕ್ಟ್ ಅವ್ರು ನಿನ್ನ ಹಾಗೆ ಅವಳನ್ನು ತುಂಬ ಇಷ್ಟಪಡ್ತಾರೆ. ಸಂಸ್ಕೃತಿ, ಸಂಪ್ರದಾಯ ಇದ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಬೇಜಾರೇನಾಗಲಿಲ್ಲ, ಚೇಂಜ್ ಓವರ್ ಥರ ಇತ್ತು. ಏಜೆ ಲೀಲಾ ಮನೆಯವ್ರನ್ನ ಹೊಗಳ್ತಾ ಇದ್ದಾರೆ ಅಂದರೆ ಇದು ಡೇಂಜರಸ್ ಡೆವಲಪ್ಮೆಂಟ್. ಹೌದಪ್ಪ, ಅವರು ನೋಡಿದ್ರೆ ಹಾಗೆ ಅನಿಸುತ್ತೆ. ಅವ್ರ ಅನುಭವದ ಮಾತುಗಳು ಚಿಕ್ಕವ್ರಿಗೆ ತುಂಬ ಮುಖ್ಯ. ಹೌದಮ್ಮ, ನೀನು ಹೇಳ್ತಿರೋದು ಸತ್ಯ. ಭಾಳ ತಿಳುವಳಿಕೆ ಇರುವಂಥ ವ್ಯಕ್ತಿ ಇವಳೇ. ಸ್ವಲ್ಪ ಹೇಗೇಗೋ ಆಡೋದು. ಇನ್ನು ಚಿಕ್ಕ ವಯಸ್ಸು ಕಣೋ, ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾಳೆ. ಏನು ಕಲಿತಾಳೋ ಏನೋ, ನೋಡ್ತಾ ಇರು. ದುರ್ಗಾ, ಸೈನಿಂಗ್ ಪ್ರೋಸೆಸ್ಗೆ ಏನೇನು ಬೇಕೋ ಎಲ್ಲ ಅರೇಂಜ್ ಮಾಡು. ಈ ಸತಿ ಏನೂ ಮಿಸ್ ಆಗಬಾರ್ದು. ಓಕೆ ಓಕೆ ಅಜಯ್. ಅಮ್ಮ ನೋಡಿದ್ರೆ ನಿಮ್ಮನ್ನ ಅವಾಯ್ಡ್ ಮಾಡು ಅಂತಾರೆ, ನೀವು ನೋಡಿದ್ರೆ ನನ್ನ ಮೇಲೆ ಪ್ರೀತಿ ಇದ್ರೆ ಮೆಸೇಜ್ ಮಾಡು ಅಂತೀರ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ದೇವ್. ಮೆಸೇಜ್ ಎಲ್ಲ ಓದ್ತಿದ್ರೆ ನಿನ್ನ ಈಗಲೇ ನೋಡಬೇಕು ಅನ್ನಿಸ್ತಿದೆ. ಆದರೆ ಅಮ್ಮನ ಮಾತು ಕೇಳಿದ್ರೆ ಬೇಡ ಅನ್ಸುತ್ತೆ. ನಾನು ಏನು ಮಾಡಲಿ ದೇವ್? ನನ್ನ ಸತ್ತೋಗ್ಬಿಡೋಣ ಅನ್ನಿಸ್ತಿದೆ. ನಿಮ್ಮನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ದೇವ್. ಐ ಲವ್ ಯು ಸೋ ಮಚ್. ಓಹೋ, ಈ ದೇವನ ದೆವ್ವ ಇನ್ನೂ ನನ್ನ ಮಗಳನ್ನ ಬಿಟ್ಟಿಲ್ವಾ? ಬೇಡ ಬೇಡ ಅಂದ್ರು ಅವಳು ಹಿಂದೆ ಬಿದ್ದು ಸಾಯ್ತಾ ಇದ್ದಾನೆ. ನಾನು ಬರ್ತಿರೋ ಕೋಪಕ್ಕೆ ಡೈರೆಕ್ಟ್ ಆಗಿ ಹೇಳಿದ್ರು ನೀನು ಕೇಳ್ತಿಲ್ವಲ್ಲೋ. ಈಗೇನ್ ಮಾಡ್ಲಿ? ಮಕ್ಕಳು ಹೆದರೋದು ಟೀಚರ್ಗೆ, ಕೈದಿಗಳು ಹೆದರೋದು ಜೈಲರ್ಗೆ. ಈ ದೇವನ ದೆವ್ವ ಹೆದರೋದು ಏಜೆ ಅನ್ನೋ ರಿಂಗ್ ಮಾಸ್ಟರ್ಗೆ. ಹೇಳೋರು ಹೇಳಿದ್ರೆ ದೇವು ಕೇಳಬೇಕು, ಅವ್ರ ಅಪ್ಪನೂ ಕೇಳಬೇಕು. ಮಾಡ್ತೀನಿ. ಹಲೋ, ಹುಷಾರಾಗಿ ಮನೆ ತಲುಪಿದ್ರಾ? ಹ್ಞೂಮ್ಮ, ಊಟ ಚೆನ್ನಾಗಿ ಮಾಡಿ ಇವಾಗ ನಿದ್ದೆ ಎಳಿತಾ ಇದೆ. ಅದರಲ್ಲಿ ಪಾಯಸ ಅಂತೂ ಸೂಪರ್ ಆಗಿತ್ತು. ಮೈ ಡಿಯರ್ ತಿಂಡಿ ಪೋತಿ ಮಗಳೇ, ನೀನು ತಿಂಡಿ ತಿನ್ನೋದಲ್ದೆ ನನ್ನ ತಲೆನೂ ತಿನ್ಬೇಡಮ್ಮ. ಪಟ 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 ಅಂತ ಮಾತಾಡ್ತಿದ್ಯಲೆ. ಒಂದು 2 ನಿಮಿಷ ನಾನು ಏನು ಹೇಳ್ತೀನಿ ಅದನ್ನು ಕೇಳಿಸ್ಕೊ, ಸರಿನಾ? ಸಾರಿ, ಏನು ಹೇಳು? ಆ ಇನ್ಸ್ಪೆಕ್ಟರ್ ದೇವಿದಾರಲ್ಲ, ದೇವ ಅವ್ರೇನು ಮಾಡಿದ್ರು? ಅವರೇನು ಮಾಡಲಿಲ್ಲ. ಪದೇ ಪದೇ ಏನೋ ನೆಪ ಹೇಳ್ಕೊಂಡು ಮನೆಗೆ ಬರ್ತಿದ್ದಾರೆ. ಅದೇ ನನಗೆ ಚಿಂತೆ ಆಗಿಬಿಟ್ಟಿದೆ ಕಣೆ. ಅವರು ಯಾವ ಕಾರಣ ಇಟ್ಕೊಂಡು ಬರ್ತಿದ್ದಾರೆ ಗೊತ್ತಿಲ್ಲ. ಅವ್ರು ಯಾವುದೇ ಕಾರಣ ಇಟ್ಕೊಂಡು ಬಂದ್ರೂ ನೋಡಿದ ಜನ ಏನು ತಿಳ್ಕೊಳ್ಳಲ್ಲ ಹೇಳು. ಅಮ್ಮ ಅವ್ನು ಬರ್ತಿರೋದು ಚುಕ್ಕಿಗೋಸ್ಕರ ಅಮ್ಮ. ಅವನು ನಿನ್ನ ಮಗಳ ಮೇಲೆ ಕಣ್ಣು ಹಾಕಿದ್ದಾನೆ. ಆದರೆ ಈ ಸತ್ಯನ ನಿನ್ನ ಹತ್ರ ಹೇಳೋಕ್ಕಾಗ್ತಿಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ ಇರೋ ಮನೆ, ಒಬ್ಬ ಗಂಡಸು ಪದೇ ಪದೇ ಹೀಗೆ ಬಂದು ಹೋಗ್ತಾ ಇದ್ರೆ
ಅಕ್ಕಪಕ್ಕದವ್ರು ಏನು ತಿಳ್ಕೊಳ್ತಾರೆ ಹೇಳು? ಮೊದಲೇ ನಮ್ಮ ಅಕ್ಕಪಕ್ಕದವರು ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅಂತಾರೆ. ಮುಲಾಜ್ ಯಾಕಮ್ಮ ನೋಡ್ತೀಯಾ? ಮನೆಗೆ ಬರಬೇಡ ಅಂತ ಮುಖಕ್ಕೆ ಹೊಡೆದಾಗ ಹೇಳು. ಹಾಗೆ ಹೇಳೋ ಹಾಗಿದ್ರೆ ನಾನು ಯಾಕೆ ನಿನ್ನನ್ನು ಕೇಳ್ತಿದ್ದೆ? ಯಾಕಾಗಲ್ಲ? ಯಾಕಾಗಲ್ಲ ಅಂದರೆ ಅವ್ರು ಪೊಲೀಸ್ನವ್ರು ಕಣೆ, ಸಾಲದಕ್ಕೆ ಏಜೆ ಕಡೆಯವರು. ಅದಕ್ಕೆ ನಮ್ಮ ಅಳಿಯಂದ್ರಿಗೆ ಹೇಳಿ ಅವ್ರನ್ನ ಅವಾಯ್ಡ್ ಮಾಡೋಣ ಅಂತ. ಹೇಗಿದೆ ನನ್ನ ಪ್ಲಾನು? ಹೇಗೆ ಅಂದರೆ ಈಗ ನೀನು ಸೀದಾ ಏಜೆ ಹತ್ರ ಹೋಗು. ಏಜೆ ಸರ್ ಹತ್ರ ಹೋಗಿ ದೇವ್ಗೆ ನಮ್ಮ ಮನೆಗೆ ಬರಬೇಡ ಅಂತ ಏಜೆ ಸರ್ ಮೂಲಕ ಹೇಳಿಸು. ಆಗ ಏಜೆ ಹೇಳಿದ್ರೆ ದೇವ್ನು ಕೇಳಬೇಕು, ಅವ್ರ ಅಪ್ಪನೂ ಕೇಳಬೇಕು. ಇದು ಹೇಗಿದೆ ಅಂದ್ರೆ ಕಳ್ತನ ಮಾಡೋ ಕಳ್ಳನಿಗೆ ಮನೆ ಡೋರ್ ಕೀ ಕೊಟ್ಟು ಮನೇನ ಕಾವಲು ಕಾಯು ಅಂದಾಗಿದೆ. ಲೀಲಾ, ಲೀಲಾ, ಯಾಕೆ ಏನು ಮಾತಾಡ್ತಾ ಇಲ್ಲ? ಆಯ್ತಮ್ಮ, ನಾನು ಮಾತಾಡ್ತೀನಿ. ಮಗಳೇ, ಮರ್ತೋಗ್ಬಿಡಮ್ಮ, ಈಗಲೇ ಹೋಗಿ ಹೇಳು. ಸರಿ ಸರಿ ಸರಿ, ಇಡ್ಲಾ ಫೋನು? ಅಮ್ಮ, ನೀನು ತುಂಬ ಇನ್ನೋಸೆಂಟು. ದೇವ ಆ ಥರ ಆಡ್ತಿರೋದು ಏಜೆ ಸಪೋರ್ಟಿಂದಾನೆ. ಅದು ಗೊತ್ತಿಲ್ಲದೆ ಹೋಗೋವ್ರ ಹತ್ರ ಮಾತಾಡು ಅಂತ್ಯ. ಅದರಿಂದ ಏನೂ ಯೂಸ್ ಆಗಲ್ಲ. ಅದ್ರ ಬದಲು ಚುಕ್ಕಿನ ಬೇರೆ ಕಡೆ ಡೈವರ್ಟ್ ಮಾಡಬೇಕು. ಆಗ ಎಲ್ಲ ಸರಿ ಹೋಗುತ್ತೆ. ಹೌದು, ಏನು ಮಾಡಲಿ? ಅವಳಿಗೆ ಯಾಕೆ ಕೆಲಸ ಹಚ್ಚಲಿ? ಏಜೆ, ಮಾನ್ಸೂನ್ ಟೆಕ್ನಾಲಜೀಸ್ ಅವ್ರಿಗೆ ಚೆಕ್ ಕೊಡಿ ಅಂತ ಹೇಳಿದ್ರಲ್ಲ, ಕೊಟ್ಟಾಯಿತು. ಗುಡ್. ಕಂಪ್ನಿ ಗಾರ್ಡನ್ ಸ್ವಲ್ಪ ಹಾಳಾಗಿದೆ ಅಂದ್ರಲ್ಲ, ಅದನ್ನು ಕ್ಲೀನ್ ಮಾಡಿಸ್ಬಿಟ್ಟೆ. ಎಲ್ರಿಗೂ ಸ್ಯಾಲ್ರಿ ಕೂಡ ಕ್ರೆಡಿಟ್ ಮಾಡಿಸಾಯ್ತು. ಓಕೆ. ಎಲ್ಲ ಕೆಲಸಗಳನ್ನು ಒಂದಿನ ಅಡ್ವಾನ್ಸ್ ಆಗಿ ಮುಗಿಸಿದ್ದೀವಿ ಏಜೆ. ಇವೆಲ್ಲ ಯಾಕೆ ಸ್ಪೀಡ್ಗೆ ಆಗ್ತಾ ಇದ್ದೀರ ಅಂತ ನನಗೆ ಗೊತ್ತು. ನ್ಯೂ ಇಯರ್ ಪಾರ್ಟಿ ಇದೆ ತಾನೇ ವಿಷಯ? ಹೌದು ಏಜೆ. ಹೊರಡು ಬನ್ನಿ. ನೀವೆಷ್ಟು ಒಳ್ಳೆಯವ್ರ ಏಜೆ. ನಾವು ಹೇಳಕ್ಕೆ ಮುಂಚೆನೆ ನಮ್ಮ ಇಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ಓಕೆ ಅಂತ ಹೇಳಿಬಿಡ್ತೀರಾ. ಆದರೆ ನಮಗೊಂದು ಆಸೆ ಇದೆ ಏಜೆ. ಪ್ರತಿ ವರ್ಷವೂ ನಾವು 3 ಜನನೂ ಆಚೆ ಹೋಗಿ ಪಾರ್ಟಿ ಮಾಡ್ಕೊಂಡು ಬರ್ತಿದ್ವಿ. ಆದರೆ ಇದು ಒಂದ್ಸಲ ನಮ್ಮ ಮನೆಯಲ್ಲೇ. ನೋ, ಈ ಮನೆಯಲ್ಲಿ ಪಾರ್ಟಿಗೆ ಜಾಗ ಇಲ್ಲ. ಈ ವರ್ಷ ಅಲ್ಲ, ಯಾವ ವರ್ಷನೂ ಇಲ್ಲ. ಅದ್ರ ಬಗ್ಗೆ ಕನಸು ಕಾಣಬೇಡಿ. ಈ ಮನೇಲಿ ಹೇಗೆ ನಡ್ಕೋಬೇಕು, ಹೇಗಿರಬೇಕು ಅಂತ ರೂಲ್ಸ್ ಇದೆ. ಅದ್ರ ಪ್ರಕಾರನೇ ಇರಬೇಕು. ಆ ರೂಲ್ಸ್ ಯಾವತ್ತೂ ಬದಲಾಗಲ್ಲ. ಗಾಟ್ ಇಟ್? ಒಂದು ನಿಮಿಷ, ನನ್ನ ಮಾತಿನ ಮುಗ್ದಿಲ್ಲ. ರಾತ್ರಿ 1 ಗಂಟೆ ಒಳಗೆ ನೀವೆಲ್ಲ ವಾಪಸ್ ಮನೇಲಿರಬೇಕು. ಓಕೆ ಅಜಯ್. ಐಡಿಯಾ. ಚುಕ್ಕಿನ ಹೇಗೆ ಬ್ಯುಸಿ ಮಾಡಬೇಕು ಅಂತ ಈಗ ಗೊತ್ತಾಯ್ತು. ಹಾಗೆ ಮಾಡಿದ್ರೆ ಅವಳ ತಲೆಯಲ್ಲಿರೋ ಆ ದೇವ್ನ ಟೇಕ್ಔಟ್ ಮಾಡ್ಬೋದು.